भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मादस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम्। ॐ जन्माद्यस्य यतोऽन्वयादितरतश्चार्थेष्वभिज्ञस्वरार्तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮದ್ ಭಾಗವತ ದ್ವಿತೀಯ ಸ್ಕಂದ ಸಪ್ತಮೋಧ್ಯಾಯದಲ್ಲಿ 21ನೇ ಶ್ಲೋಕ. ಧನ್ವಂತರಿಶ್ಚ ಭಗವಾನ್ ಸ್ವಯಮಾಸ ದೇವೋ ನಾಮ್ನಾ ನೃಣಾಂ ಪುರುರುಜಾಂ ರುಜ ಆಶುಹಂತಿ ಯಜ್ಞೇ ಚ ಭಾಗಂ ಅಮೃತಾಯುರವಾಪಚಾದ್ಧ ಆಯುಶ್ಚ ದೇವಮನುಷಾಸ್ತ್ಯವತೀರ್ಯ ಲೋಕೆ. ಬ್ರಹ್ಮದೇವರು ನಾರದರಿಗೆ ಭಾಗವತ ಸಂಗ್ರಹವನ್ನ ಹೇಳ್ತಾ ಇದ್ದಾರೆ. ಅನೇಕ ಅವತಾರಗಳ ಸಂಗ್ರಹವನ್ನು ಹೇಳಿ ಈಗ ಧನ್ವಂತರಿಯ ಅವತಾರವನ್ನು ಕೂಡ ಹೇಳ್ತಾರೆ. ಧನ್ವಂತರಿಶ್ಚ ಭಗವಾನ್ ಸ್ವಯಂ ದೇವ ಭಗವಾನ್ ನಾರಾಯಣ ಪರಮಾತ್ಮ ನಾರಾಯಣನು ಸ್ವಯಮೇವ, ಅಂದರೆ ಯಾರ ವಿಶೇಷ ಆವೇಶ ಇತ್ಯಾದಿಗಳು ಯಾವುದೂ ಇಲ್ಲ, ಸ್ವತಃ ತಾನೇ ಅಂತ ಅರ್ಥ. ಧನ್ವಂತರಿಯಾಗಿ ಪರಮಾತ್ಮ ಅವತಾರ ಮಾಡಿದ ಹಾಗೆ. ಅಂದರೆ ಕೆಲವೊಮ್ಮೆ ಇನ್ನೊಬ್ಬರಲ್ಲಿ ಸನ್ನಿಧಾನವನ್ನು ಇಡ್ತಾನೆ, ಕೆಲವರಲ್ಲಿ ತಾನೇ ಬರ್ತಾನೆ ಹಾಗೆ ಅಂತ. ಇದು ಪರಮಾತ್ಮನ ವಿಶೇಷವಾದ ಒಂದು ಅವತಾರ. ಪರಮಾತ್ಮ ಅವತಾರ ಮಾಡಿದ್ದೇನು ಹಾಗೆ ಅಂದರೆ ನಾವು ಮುಂದೆ ನೋಡ್ಲಿಕ್ಕಿದ್ದೀವಿ. ಸಮುದ್ರ ಮಥನ ಮಾಡುವಾಗ ಪರಮಾತ್ಮನ ಅವತಾರ ಆದದ್ದು. ಪುರುರುಜಾಂ ನೃಣಾಂ. ಪುರುರುಜಾಂ ಅಂದ್ರೆ ಅನೇಕ ರೋಗ ಉಳ್ಳವರು, ರೋಗ ಇರತಕ್ಕ ಮನುಷ್ಯರು ಅಂತ ಯಾರಿದ್ದಾರೆ, ಯಾರು ನಾವೇ. ಅಂಥವರ ರೋಗ ನಾಮ್ನ ಸ್ವನಾಮ ಮಂತ್ರೇನ ಹಂತಿ. ಅಂತ ರೋಗ ಇರತಕ್ಕ ಮನುಷ್ಯರ ಆ ರೋಗಗಳನ್ನೆಲ್ಲವನ್ನೂ ಕೂಡ ನಾಮ್ನ ಅಂದ್ರೆ ತನ್ನ ನಾಮ ಮಂತ್ರೇನ, ಧನ್ವಂತರಿ ಅಂತ ಹೆಸರು ಹೇಳುವುದರಿಂದ, ಅಥವಾ ಧನ್ವಂತರಿಯ ಮಂತ್ರಗಳು ಇದೆ ವೇದಗಳಲ್ಲಿ, ಧನ್ವಂತರಿ ಮಂತ್ರ ಇದೆ, ಧನ್ವಂತರಿ ಸ್ತೋತ್ರ ಇದೆ, ಅದನ್ನೆಲ್ಲ ಜಪ ಮಾಡ್ತಾರಲ್ಲ, ಯಾರು ಜಪ ಮಾಡ್ತಾರಲ್ಲ ಅಂಥವರ ರೋಗವನ್ನು ನಾಶ ಮಾಡ್ತಾನೆ. ನೋಡಿ, ನಮ್ಮ ಜೀವನದಲ್ಲಿ ಇದೊಂದು ದೊಡ್ಡ ಆರೋಗ್ಯ ಸಂಪತ್ತು, ತುಂಬ ಬೇಕಾಗಿರುವ ಸಂಪತ್ತಿದು. ಅದು ಇಲ್ಲದೆ ಹೋದರೆ ಯಾವ ಕೆಲಸ, ಯಾವ ಸಾಧನೆ ಮಾಡಲಿಕ್ಕೆ ಕಷ್ಟ ಆಗ್ಬೋದು. ಅದಕ್ಕಾಗಿ ಪರಮಾತ್ಮ ತೆಗೆದುಕೊಂಡ ರೂಪ ಧನ್ವಂತರಿ ಹಾಗೆ ಅಂತ. ಧನ್ವಂತರಿ ಸುಳಾದಿ ಅಂತ ಇದೆ. ವಿಜಯದಾಸರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಧನ್ವಂತರಿ ಅಂತ ಯಾರು ನಾಲಿಗೆ ತುದಿಯಲ್ಲಿ ಇರುತ್ತದೋ ರೋಗ ರುಜಿನ ಎಲ್ಲ ಪರಿಹಾರ. ಈಗ ವಿಶೇಷ ತುಂಬ ವಿಂಟರ್ ಸೀಸನ್ ಅಂತ ಹೇಳ್ತೀವಿ. ವಿಶೇಷವಾಗಿ ನಾವು ಚಿಂತನೆ ಮಾಡತಕ್ಕ, ನಮಗೆ ಯಾವುದೂ ಆಗಲ್ಲ ಬಿಡಿ, ಸಮ್ಮರೂ ಆಗಲ್ಲ ವಿಂಟರೂ ಆಗಲ್ಲ, ಅಂತೂ ರೋಗಗಳು ಬರ್ತಾ ಇರ್ತವೆ. ಅದರ ಪರಿಹಾರಕ್ಕಾಗಿ ಆ ಧನ್ವಂತರಿಯ ವಿಶೇಷವಾದ ನಾಮಸ್ಮರಣೆ, ಮಂತ್ರ ಜಪಗಳನ್ನ, ಸ್ತೋತ್ರ ಪಾರಾಯಣಗಳನ್ನ, ಸುಳಾದಿಗಳನ್ನ ನಾವು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಇದು ಏನೋ ರೋಗ ಪರಿಹಾರ, ಮನುಷ್ಯರಿಗೆ ಬರತಕ್ಕ ರೋಗ ಅಂದ್ರೆ ಅದು ಈ ಶರೀರಕ್ಕೆ ಸಂಬಂಧಪಟ್ಟದ್ದು ಅಂತ ನಾವು ತಿಳಿಬಾರ್ದು. ಹೌದು, ಶರೀರಕ್ಕೆ ಸಂಬಂಧಪಟ್ಟ ರೋಗವನ್ನು ಕಳೆದಾಕ್ತಾನೆ. ನಾವು ನೋಡಿದೀವಿ ನೋಡಿ, ಈ ಶರೀರ ಅಂದ್ರೆ ಅದು 24 ತತ್ವಗಳ ಒಂದು ಗುಂಪೇ ಇದಷ್ಟೇ. ಸ್ತ್ರೀಯರಾಗಲಿ ಪುರುಷರಾಗಲಿ ಎಲ್ಲರಿಗೂ ಇರೋದೇನು 24ರ ಗುಂಪು ಇದು. ಆ 24 ಗುಂಪು ಹೆಚ್ಚು ಕಡಿಮೆ ಆದರೆ ಅದರಲ್ಲಿ ಇರೋದು ಅಗ್ನಿ ಜಾಸ್ತಿ ಆಯಿತು, ಅಥವಾ ನೀರಿನ ಅಂಶ ಜಾಸ್ತಿ ಆಯಿತು, ಪೃಥ್ವಿ ಅಂಶ ಜಾಸ್ತಿ ಆಯಿತು, ರೋಗ ಬಂದ್ಬಿಡುತ್ತೆ. ಅದೇ ರೋಗ ಇನ್ನೇನಿಲ್ಲ. ಅಥವಾ ವಾಯುವಿನ ತೊಂದರೆಗಳು,
ಇದೆಲ್ಲ ಪಂಚಭೂತದಲ್ಲೇ ಸೇರಿದ್ದು. ಆ ಪಂಚಭೂತಗಳನ್ನ ಹಿಂದೆ ಪರಮಾತ್ಮನೇ ಸೃಷ್ಟಿ ಮಾಡಿದ್ದು, ಅದರ ಒಳಗೆ ಇದ್ದು ಕೆಲಸಗಳನ್ನ ಮಾಡುವುದು ಎಲ್ಲವೂ ಪರಮಾತ್ಮನೇ ಅಂತ ನಾವು ಹಿಂದೆ ನೋಡಿದ್ದೀವಿ. ಇಲ್ಲದಿದ್ರೆ ಬ್ರಹ್ಮಾಂಡವೇ ನಿರ್ಮಾಣ ಆಗ್ತಾ ಇಲ್ಲ. ಅದರಿಂದ ಈ ಒಂದು ಪಂಚಭೂತಗಳ ಶರೀರ ಅದು ದೇಹದಲ್ಲಿ ಎಷ್ಟಿರಬೇಕು ಅಷ್ಟೇ ಇರಬೇಕು. ಅದು ಜಾಸ್ತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು, ಬ್ಯಾಲೆನ್ಸ್ಡ್ ಆಗಿ ಇರ್ಬೇಕಂತೆ. ಅದನ್ನ ಕೊಡಬೇಕು ಅಂದ್ರೆ ಯಾರಿಂದ ಸಾಧ್ಯ ಹೇಳಿ? ನಾವು ತಿಳ್ಕೊಂಡಿರ್ತೀವಿ ಏನೋ ಟ್ಯಾಬ್ಲೆಟ್ ಡಾಕ್ಟ್ರು ಪರಿಹಾರ ಮಾಡ್ತಾರೆ ಅಂತ. ಇಲ್ಲ, ಒಳಗಿದ್ದು ಆ ಪಂಚಭೂತಗಳ ಸಮನೆಲೆಯನ್ನ, ತುಂಬಾ ಪರ್ಫೆಕ್ಟ್ ಆಗಿ ಇರೋದಿಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಇದ್ದೇ ಇರುತ್ತದೆ ಯಾವುದೋ ಒಂದು. ಆ ಒಂದು ಸಮತೋಲನವನ್ನ ಮಾಡುವ ಒಂದು ಸಾಮರ್ಥ್ಯ ಅದು ಪರಮಾತ್ಮನಿಗೆ ಇರೋದು. ಪರಮಾತ್ಮ ಒಬ್ಬನೇ ಸ್ವತಂತ್ರ. ಅದರಿಂದ ನಾವು ಏನೇ ಟ್ಯಾಬ್ಲೆಟ್ ತೆಗೆದುಕೊಂಡ್ರೂ ಕೂಡ ಈ ಧನ್ವಂತರಿಯನ್ನ ಸ್ಮರಣೆ ಮಾಡ್ತಾ, ನೀನೇ ಪಂಚಭೂತಗಳ ಶಕ್ತಿ, ನೀನೇ ಶರೀರವನ್ನ ಮಾಡುವುದು, ಎಲ್ಲ ಮಾಡುವುದು ನೀನೇ ಆಗಿರುವಾಗ ವಿಶೇಷವಾಗಿ ನಾವು ಈ ಒಂದು ಮಂತ್ರವನ್ನ, ಈ ಧನ್ವಂತರಿಯ ನಾಮಸ್ಮರಣೆಯನ್ನ ಮಾಡತಕ್ಕದ್ದು. ಇದು ಕೇವಲ ರೋಗ ಬಂದಾಗ ಮಾತ್ರ ಅಲ್ಲ, ನಮಗಂತೂ ಒಂದು ಪರ್ಮನೆಂಟ್ ರೋಗ ಇದ್ದೇ ಇದೆ. ಪರ್ಮನೆಂಟ್ ರೋಗ ಅಂದ್ರೆ ಲಿಂಗದೇಹ ಭಂಗ ಆಗುವ ತನಕ. ಯಾವುದು? ಈ ಹುಟ್ಟು ಸಾವು ಎನ್ನತಕ್ಕ ಒಂದು ರೋಗ. ಹುಟ್ಟೋದು ಸಾಯೋದು, ತಿರ್ಗಾ ಹುಟ್ಟೋದು ಸಾಯೋದು, ಈ ಒಂದು ರೋಗ ಇದ್ದೇ ಇದೆ. ಇದನ್ನ ಭವರೋಗ ಅಂತ ಕರೀತಾರೆ. ಭವರೋಗ, ಸಂಸಾರ ರೋಗ ಅಂತ ಕರೀತಾರೆ. ಅದನ್ನು ಕೂಡ ಪರಮಾತ್ಮ ನಾಶ ಮಾಡ್ತಾನೆ ಹಾಗೆ ಅಂತ. ಕಿಂತು ಅಮೃತಾಯುಷ್ಯ, ಅಮೃತವನ್ನು ಕೊಡ್ತಾನೆ, ಆಯುಷ್ಯವನ್ನು ಕೊಡ್ತಾನೆ ಅಂತ ಹೇಳ್ತಾರೆ. ಅದೇನದು ಅಮೃತ ಆಯುಷ್ಯವನ್ನು ಕೊಡ್ತಾನೆ ಅಂದ್ರೆ? ಅಮೃತಂ ಅಂದ್ರೆ ಮರಣರಹಿತಂ ಅಂತ ಅರ್ಥ. ಸಾಯ್ಬೇಕು. ಹೇಗೆ ಸಾಯ್ಬೇಕು? ಮತ್ತೆ ಹುಟ್ಟಬಾರದು, ಆ ತರ ಸಾಯ್ಬೇಕಂತ. ಸುಷುಮ್ನ ನಾಡಿಯಿಂದ ಹೊರಗೆ ಬರುವಂತೆ ನಾವು ದೇಹ ಬಿಡಬೇಕು. ಆ ತರ ಪರಮಾತ್ಮನ ಅನುಗ್ರಹದಿಂದ ಆಗತಕ್ಕದ್ದು. ಅದನ್ನೆಲ್ಲ ನಾವು ಸಂಪಾದನೆ ಮಾಡಬೇಕು. ದೇವರ ಅನುಗ್ರಹವನ್ನ ಮುಖ್ಯವಾಗಿ ಸಂಪಾದನೆ ಮಾಡಬೇಕು. ಅದನ್ನ ಕೊಡ್ತಾನೆ. ಮರಣರಹಿತ ಸ್ಥಿತಿ ಮತ್ತು ಮೋಕ್ಷ, ಅದನ್ನು ಕೂಡ ಪರಮಾತ್ಮನ ಅನುಗ್ರಹದಿಂದ. ಅದು ಹೇಗೆ ಬರುತ್ತದೆ ಹಾಗೆಂದ್ರೆ ಅಜ್ಞಾನಾದಿ ನಾಶನ ದ್ವಾರ ಮೋಕ್ಷಪ್ರದಶ್ಚ ಇತ್ಯರ್ಥ. ಈ ರೋಗವನ್ನ ಕೊಡತಕ್ಕ ಅಣುಗಳನ್ನ, ಅಂದ್ರೆ ಬ್ಯಾಕ್ಟೀರಿಯಾಸ್, ವೈರಸ್ ಏನಿದೆಯೋ ಅದನ್ನ ನಾಶ ಮಾಡಿ ಆರೋಗ್ಯವನ್ನು ಕೊಡ್ತಾನೆ. ಇದಕ್ಕೆಲ್ಲ ಮೂಲ ಯಾವುದು? ಕಲಿ. ಅವನೇ ದೊಡ್ಡ ವೈರಸ್, ಮಹಾವೈರಸ್ ಅವನು. ಅವನ ಕಾರ್ಯ ಶರೀರದಲ್ಲಿ ಏನು ಹಾಗೆಂತ ನೋಡಿದರೆ ಅಜ್ಞಾನ, ಮಿಥ್ಯಾಜ್ಞಾನ, ಇದೆಲ್ಲ ನಮ್ಮ ಒಳಗಿದ್ದು ಕಲಿ ಮಾಡತಕ್ಕ ಕೆಲಸ. ಆ ಅಜ್ಞಾನ ಮಿಥ್ಯಾಜ್ಞಾನವನ್ನೆಲ್ಲ ಓಡಿಸಿ ಪರಮಾತ್ಮ ಧನ್ವಂತರಿ ರೂಪದಿಂದ ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಅದರಿಂದ ವಿಶೇಷವಾಗಿ ಮಹಾಭಾರತ ತಾತ್ಪರ್ಯ ನಿರ್ಣಯದ 10ನೇ ಅಧ್ಯಾಯ ಇದೆ. ಅದು ನಿತ್ಯ ಪಾರಾಯಣ ಮಾಡತಕ್ಕದ್ದು ಅಂತ ಒಂದು ವಿಚಾರ ಇದೆ. ಅದರಲ್ಲಿ ವೇದವ್ಯಾಸರ ಚರಿತ್ರೆಯೂ ಬರುತ್ತದೆ, ಧನ್ವಂತರಿಯ ಚರಿತ್ರೆಯೂ ಬರುತ್ತದೆ, ಕೂರ್ಮರೂಪದ ಚರಿತ್ರೆಯೂ ಬರುತ್ತದೆ, ಅಜಿತನಾಮಕ ಪರಮಾತ್ಮನ ಚರಿತ್ರೆಯೂ ಬರುತ್ತದೆ. ಅನೇಕ ಭಗವತ್ ಅವತಾರಗಳ ಚರಿತ್ರೆಯ ತುಂಬಿದ ಭಾಗ ಅಂದ್ರೆ ಅದು ಮಹಾಭಾರತ ತಾತ್ಪರ್ಯ ನಿರ್ಣಯದ 10ನೇ ಅಧ್ಯಾಯ. ಅಲ್ಲಿ ವಿಶೇಷವಾಗಿ ಮೋಹಿನಿ ರೂಪ ಅವತಾರದ ವಿಚಾರವೂ ಬರುತ್ತದೆ. ಎಲ್ಲವನ್ನು ಸಂಗ್ರಹ ಮಾಡಿ ಇಟ್ಟಿದ್ದಾರೆ ಆಚಾರ್ಯರು ಅದರಲ್ಲಿ. ಅದನ್ನ ವಿಶೇಷವಾಗಿ ನಾವು ಪಾರಾಯಣಗಳನ್ನ ಮಾಡಬೇಕು ಹಾಗೆ ಅಂತ. ಆಗ ನಮಗೆ ಮರಣರಹಿತವಾದ ಮೋಕ್ಷವನ್ನು ಕೂಡ ಪರಮಾತ್ಮ ಅಜ್ಞಾನಾದಿಗಳನ್ನ ನಾಶ ಮಾಡಿ ಕೊಡ್ತಾನೆ ಹಾಗೆ ಅಂತ. ಅಷ್ಟು ಮಾತ್ರ ಅಲ್ಲ, ಅದ್ಧ ಹಾಗೆಂದ್ರೆ ಯಜ್ಞ, ಧನ್ವಂತರಿ ಹೋಮ ಅಂತ ಏನಿದೆ, ಆ ಧನ್ವಂತರಿಯ ಮಂತ್ರವನ್ನು ಹೇಳಿ ಹೋಮ ಮಾಡೋದುಂಟು. ಅದು ತುಂಬಾ ವಿಶೇಷ. ಆ ಯಜ್ಞ ಭಾಗವನ್ನ ಪರಮಾತ್ಮ ಸ್ವೀಕಾರ ಮಾಡಿ ಅನುಗ್ರಹ ಮಾಡ್ತಾನೆ. ಆಯುಷ್ಯವನ್ನು ಅಂದ್ರೆ ಮರಣರಹಿತವಾದ ಸ್ಥಿತಿಯನ್ನು, ಮೋಕ್ಷವನ್ನು ಕೂಡ ಕೊಡ್ತಾನೆ ಹಾಗೆ ಅಂತ. ಅದನ್ನೇ ಆಯು ಅಂದ್ರೆ ಅದನ್ನೇ ಕರೀತಾರೆ. ಆಯು ಅಂದ್ರೆ ಏನು? ಮೋಕ್ಷ ಅಂತ ಅರ್ಥ. ಆಯು ಅಂದ್ರೆ ಮೋಕ್ಷ ಅಂತ ಅರ್ಥ. ಅಷ್ಟು ಮಾತ್ರ ಅಲ್ಲ, ಅನುಶಾಸ್ತಿ ಅವತೀರ್ಯ ಲೋಕೆ ಆಯುಶ್ಚ ವೇದಂ. ಆಯುಶ್ಚ ವೇದಂ ಅಂತ ಒಂದಿದೆ. ಅಂದ್ರೆ ಏನು? ಆಯುರ್ವೇದ ಅಷ್ಟೇ. ಆ ಆಯುರ್ವೇದವನ್ನು ತಾನು ಆ ವಿಷಯಗಳನ್ನೆಲ್ಲ, ಅಂದ್ರೆ ವೈದ್ಯಶಾಸ್ತ್ರ ಅದನ್ನ ಕೂಡ ಪ್ರವರ್ತನೆ ಮಾಡಿದ್ದಾರೆ. ಇವತ್ತೇನು ಮೆಡಿಕಲ್ ಸೈನ್ಸ್ ಇದೆ, ಅದರ ಮೂಲ ಯಾವುದು? ಆಯುರ್ವೇದ. ಆ ಆಯುರ್ವೇದ ಅದನ್ನ ರಚನೆ ಮಾಡಿ ಲೋಕಕ್ಕೆ ಅನುಗ್ರಹ ಮಾಡಿದವ ಧನ್ವಂತರಿ.
ಅದನ್ನು ಕೂಡ ಪರಮಾತ್ಮ ಮಾಡಿದ ಹಾಗೆ ಅಂತ ನೋಡಿ. ಎಷ್ಟು ಕಾರ್ಯ ಇದೆ ನೋಡಿ ಧನ್ವಂತರಿ ಮಾಡೋದು. ರೋಗ ರುಜಿನ ನಾಶ ಮಾಡ್ತಾನೆ. ಲೌಕಿಕ ರೋಗ ದೇಹಕ್ಕೆ ಸಂಬಂಧಪಟ್ಟದ್ದು ಮತ್ತೆ ಪರಲೋಕಕ್ಕೆ ಸಂಬಂಧಪಟ್ಟದ್ದು. ಯಜ್ಞದಲ್ಲಿ ಕೊಡುವ ಹವಿರ್ಭಾಗವನ್ನು ಸ್ವೀಕಾರ ಮಾಡಿ ನಮಗೆ ಅಮೃತ ಆಯು ಎರಡನ್ನು ಕೊಡ್ತಾನೆ. ಅಮೃತ ಅಂದರೆ ಮರಣರಹಿತ ಸ್ಥಿತಿ ಮತ್ತು ಮೋಕ್ಷ ಎರಡನ್ನು ಕೂಡ ಕೊಡ್ತಾನೆ, ಅಜ್ಞಾನಾದಿಗಳನ್ನು ನಾಶ ಮಾಡಿ. ಮತ್ತು ಆಯುರ್ವೇದವನ್ನು ಕೂಡ ಜಗತ್ತಿನಲ್ಲಿ ಪ್ರವರ್ತನೆಗೊಳಿಸಿದವ ಹಾಗೆ ಅಂತ. ಅದರಿಂದ ನಾವು ಆದಷ್ಟು ಆಯುರ್ವೇದ ಶಾಸ್ತ್ರವನ್ನೇ ಅವಲಂಬಿಸಿ ನಮ್ಮ ಶರೀರದ ರಕ್ಷಣೆಯನ್ನು ನಾವು ಮಾಡಬೇಕೆಂಬ ಒಂದು ವಿಚಾರವು ಕೂಡ ಇಲ್ಲಿ ನಮಗೆ ಸೂಚನೆ ಮಾಡಿದಂತೆ ಆಯಿತು. ಕ್ಷತ್ರಂ ಕ್ಷಯಾಯ ವಿಧಿನೋಪಹೃತಂ ಮಹಾತ್ಮ ಬ್ರಹ್ಮದೃಗುಜ್ಜಿತ ಪಥಂ ನರಕಾರ್ತಿಲಿಪ್ಸು ಉದ್ಧತ್ಯ ಸಾವ ವನಿಕಂಠಕಮುಗ್ರವೀರ್ಯ ಸ್ತ್ರಿಸಪ್ತಕೃತ್ವ ಉರುಧಾರ ಪರಶ್ವಧೇನ. ಪರಶುರಾಮ ಅವತಾರಮಾಹ ತತ್ಕರ್ಮಚಾಹ. ಪರಶುರಾಮ ದೇವರ ಅವತಾರ ಮತ್ತು ಆ ಪರಮಾತ್ಮ ಮಾಡಿದ ಕರ್ಮ, ಪರಶುರಾಮನಾಗಿ ಮಾಡಿದ ಪ್ರಧಾನ ಕರ್ಮವನ್ನು ಕೂಡ ಹೇಳ್ತಾ ಇದ್ದಾರೆ. ಕ್ಷತ್ರಮಿತಿ ಕ್ಷತ್ರಂ ಕ್ಷಯಾಯ ವಿಧಿನಾ ಉಪಹೃತಂ. ವಿಧಿನ ಅಂದ್ರೆ ಬ್ರಹ್ಮದೇವರಿಂದ ಪ್ರಾರ್ಥಿಸಲ್ಪಟ್ಟ ವಿಷ್ಣು ಅಂದರೆ ಬ್ರಹ್ಮಾದಿ ದೇವತೆಗಳು ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾರೆ. ಈ ರೀತಿಯಾಗಿ ಭೂಮಿಯಲ್ಲಿ ಕ್ಷತ್ರಿಯರ ಆರ್ಭಟ ಜಾಸ್ತಿ ಇದೆ. ಆ ಕ್ಷತ್ರಿಯರು ಏನಾಗಿದ್ದಾರೆ? ಬ್ರಹ್ಮದ್ರುಹು, ಬ್ರಹ್ಮದೃಕ್ ಹಾಗೆಂತ ಹೇಳ್ತಾರೆ. ಬ್ರಹ್ಮದೃಕ್ ಹಾಗೆ ಅಂದ್ರೆ ಬ್ರಹ್ಮದ್ರೋಹಿಗಳು ಆಗಿದ್ದಾರೆ. ಅಂದರೆ ಬ್ರಾಹ್ಮಣರಿಗೆ ಭಾರಿ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ನೋಡ್ತಾ ಇದ್ದೀವಿ ನೋಡಿ, ಕಾರ್ತವೀರ್ಯ ಅರ್ಜುನ ಅವರೆಲ್ಲ ಹಾಗೆ ಮಾಡಿದ್ರಂತೆ. ವಸಿಷ್ಠರ ಕಾಮಧೇನವನ್ನು ಅಪಹಾರ ಮಾಡೋದು ಇತ್ಯಾದಿ ಬ್ರಾಹ್ಮಣರಿಗೆ ದ್ರೋಹವನ್ನ ಮಾಡ್ತಾ ಇರ್ತಾರೆ. ಆ ಕಾಲದಲ್ಲಿ ಮಾಡ್ತಾ ಇದ್ರು. ಯದ್ಯಪಿ ಒಳ್ಳೆಯವರೇ, ಕಾರ್ತವೀರ್ಯಾರ್ಜುನ ಎಲ್ಲ ದತ್ತಾತ್ರೇಯನ ಉಪಾಸನೆ ಮಾಡಿ ಅನೇಕ ಸಿದ್ಧಿಯನ್ನ ಪಡೆದವರು. ಆದರೂ ಕೂಡ ಈಗ ಬ್ರಾಹ್ಮಣರಿಗೆ ವಿರುದ್ಧವಾಗಿ ಅವರು ಮಾಡ್ತಾ ಇದ್ದಾರೆ. ಅದರಿಂದ ಅವತಾರ ಮಾಡಬೇಕು ಅಂತ ಬ್ರಹ್ಮದೇವರು ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಪರಶುರಾಮ ಹಾಗೆ ಅವತಾರ ಮಾಡಿದರು. ಅವರೆಂಥವರು? ಮಹಾತ್ಮ, ಪೂಜ್ಯ ಸ್ವರೂಪರಾದವರು ಮತ್ತು ಉಗ್ರವೀರ್ಯ, ಭಾರಿ ಪರಾಕ್ರಮಶಾಲಿ, ತೀಕ್ಷ್ಣವಾದ ವೀರ್ಯ ಉಳ್ಳವರಾದ ಆ ಪರಶುರಾಮ ದೇವರು ಊರ್ವಿ ನಿಶಿತಾ ಧಾರ ಚೂಪಾದ ಪರಶುವನ್ನು ಧರಿಸಿದವರಾಗಿ ಅದರಿಂದ ದುಷ್ಟ ಕ್ಷತ್ರಿಯರನ್ನೆಲ್ಲ ನಿಗ್ರಹ ಮಾಡಿ ತೇನ ಅವನಿ ಕಂಟಕಂ, ಕಂಟಕ ಅವನಿ ಕಂಟಕ ಅಂತಾರೆ. ಅಂದರೆ ಭೂಮಿಗೆ ಮುಳ್ಳಿನಂತೆ ಇರತಕ್ಕವರು. ಅವನಿಕಂಟಕಂ ಅತಯೇವ ನರಕಾರ್ತಿಲಿಪ್ಸು ಅಂತ ಬರೀತಾರೆ. ನರಕ ದುಃಖ ಪ್ರಾಪ್ತಿ ಸಂಭಾವನಾ ವಿಷಯಂ ಉಜ್ಜಿತ ಪಥಂ. ನರಕದಲ್ಲಿ ಇರತಕ್ಕವರು ಮತ್ತೆ ಎಂಥವರು? ಉಜ್ಜಿತ ಪಥಂ ಅಂತ ಹೇಳ್ತಾರೆ. ಸನ್ಮಾರ್ಗವನ್ನ ಬಿಟ್ಟವರು ಅಂತಹ ಕ್ಷತ್ರಿಯ. ಎಲ್ಲಾ ಕ್ಷತ್ರಿಯರನ್ನು ಮಾಡಿಲ್ಲ. ಜನಕ ಮಹಾರಾಜ ಇದ್ರು, ದಶರಥ ಇದ್ದ, ಅವ್ರನ್ನೆಲ್ಲ ಪರಶುರಾಮ ದೇವರು ಏನ್ ಮಾಡಿಲ್ಲ ನೋಡಿ. ಒಳ್ಳೆ ಮಾರ್ಗದಲ್ಲಿ ಇದ್ರೆ ದೇವರಿಗೆ ಸಂತೋಷನೇ. ಆದರೆ ಮಾರ್ಗ ತಪ್ಪಿ ನಡೆದರೆ ದೇವರು ನಮಗೆ ಕೊಡುವ ಎಚ್ಚರ ಅದು. ನಾನು ಹೇಳಿದ ಮಾರ್ಗದಲ್ಲಿ ನಡೆಯಿರಿ, ಮಾರ್ಗ ತಪ್ಪಿ ನಡೆದರೆ ನೋಡಿ, ಅವರು ಇಡೀ ಭೂಮಿಯನ್ನೇ ಆಳುವವರಾಗಿದ್ರು. ಅನೇಕ ರಾಜರು ಎಷ್ಟು ಭೂಮಿಯನ್ನ ಆಳುವವರಾಗಿದ್ರು. ಎಲ್ಲರನ್ನೂ ಕೂಡ 21 ಬಾರಿ ಭೂಪ್ರದಕ್ಷಿಣೆ ಮಾಡಿ ಸಂಹಾರ ಮಾಡಿದ ಪರಮಾತ್ಮ ದಾರಿ ತಪ್ಪಿ ನಡೆಯುವ ನಮ್ಮನ್ನ ಏನ್ ಮಾಡ್ಲಿಕ್ಕಿಲ್ಲ. ಆದರೂ ಅನುಗ್ರಹ ಮಾಡಿ ದೇವರು ಸುಮ್ಮನೆ ಬಿಟ್ಟಿದ್ದಾನೆ. ಅದರಿಂದ ದೇವರ ಮಾರ್ಗ ಅಂತ ಏನಿದೆ, ಹರಿವಾಯು ಗುರುಗಳ ಮಾರ್ಗ, ಆ ಮಾರ್ಗವನ್ನು ಬಿಟ್ಟು ನಡೀಬಾರ್ದು. ಅದು ದೇವರಿಗೆ ಸಹನೆ ಆಗೋದಿಲ್ಲ. ಇಷ್ಟೆಲ್ಲ ಒಂದು ಒಂದು ಮಠ ನಡೆಸೋವರು, ವಿದ್ಯಾಪೀಠ ನಡೆಸೋವರು, ಸ್ವಾಮಿಗಳು, ಆ ವಿದ್ಯಾರ್ಥಿಗಳು ಏನ್ ನಿರೀಕ್ಷೆ ಮಾಡ್ತಾರೆ? ವಿದ್ಯಾರ್ಥಿಗಳು ಬರಬೇಕು, ವಿದ್ಯಾಪೀಠಕ್ಕೆ ಬರಬೇಕು ಅಥವಾ ಸ್ಕೂಲಿಗೆ ಬರಬೇಕು. ಲೌಕಿಕವಾಗಿ ಹೇಳುವುದಾದ್ರೆ ಚೆನ್ನಾಗಿ ಓದಿ ಬರೆದು ಏನ್ ಹೇಳ್ತಾರೋ ಅದನ್ನ ಮಾಡಬೇಕು, ಒಳ್ಳೆ ಡಿಸಿಪ್ಲಿನ್ ಆಗಿ ಇರಬೇಕು, ಇದು ನಿರೀಕ್ಷೆ ಮಾಡ್ತಾರೆ. ಅದೇ ತರ ಪರಮಾತ್ಮನು ನಮ್ಮನ್ನು ಕಳಿಸಿದ್ದಾನೆ ಇಲ್ಲಿ ಭೂಮಿಗೆ ವಿತ್ ಸರ್ಟೈನ್ ಎಕ್ಸ್ಪೆಕ್ಟೇಷನ್ಸ್. ದೇವರಿಗೂ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇದೆ. ಅದು ಆ ಎಕ್ಸ್ಪೆಕ್ಟೇಷನ್ ಇದೆ ಅಂದ್ರೆ ಅವನಲ್ಲಿ ಇಲ್ಲ ಹಾಗೆ ಅಂತ ಅರ್ಥ ಇಲ್ಲ. ಅದಕ್ಕೆ ಒಂದು ಪರ್ಪಸ್ಸಿಗೆ ಕಳಿಸಿದ್ದಾನೆ ನಮ್ಮನ್ನು. ಏನ್ ಪರ್ಪಸ್ಸು? ನನ್ನನ್ನು ತಿಳಿಯಿರಿ, ನನ್ನನ್ನ ಒಳ್ಳೆ ಆಚಾರ ವಿಚಾರ ಉಳ್ಳವರಾಗಿ ಬೆಳೀರಿ,
ಅನೇಕ ಜನ್ಮಗಳಲ್ಲಿ ಅದನ್ನ ಫಾಲೋ ಮಾಡ್ರಿ, ಒಂದು ಜನ್ಮದಲ್ಲಿ ಬರೋದಿಲ್ಲ ಅದು ಹಾಗೆ ಅಂತ. ಅದನ್ನ ನಾವು ಫಾಲೋ ಮಾಡಬೇಕು, ಅದನ್ನ ಅರಿತು ಫಾಲೋ ಮಾಡಬೇಕು. ಆ ರೀತಿಯಾಗಿ ಮಾಡದೇ ಇದ್ದರೆ ಏನ್ ಮಾಡುವೆ ನಾನು ಹಾಗೆಂಬ ಅದನ್ನ ಪರಶುರಾಮ ದೇವರಾಗಿ ತೋರಿಸಿಕೊಡ್ತಾನೆ ನೋಡಿ. ಅದರಿಂದ ಈ ರೀತಿಯಾಗಿ ದುಷ್ಟ ಕ್ಷತ್ರಿಯರು ಮಾರ್ಗ ತಪ್ಪಿ ನಡೆದಾಗ ಅವರನ್ನೆಲ್ಲ ಸಂಹಾರ ಮಾಡಬೇಕು ಅಂತ ಬ್ರಹ್ಮದೇವರು ಪ್ರಾರ್ಥನೆ ಮಾಡಿದ್ದಕ್ಕೆ ಪರಮಾತ್ಮ ಅವತಾರ ಮಾಡಿ ಪರಶುವನ್ನು ಧರಿಸಿ 21 ಬಾರಿ ಭೂಮಿಯನ್ನು ತಿರುಗಿ ಯಾರ್ಯಾರು ದುಷ್ಟ ಕ್ಷತ್ರಿಯರಿದ್ದೋ ಅವರನ್ನೆಲ್ಲ ಪರಮಾತ್ಮ ಸಂಹಾರ ಮಾಡಿ ಭೂಮಿಯನ್ನ ಅನುಗ್ರಹ ಮಾಡಿದ ಅಂತ ಅರ್ಥ. ಏಕವಿಂಶತಿ ಮಾರಂ ಉದ್ದಂತಿ ಉನ್ಮೂಲಯತಿ ಹಾಗೆ ಅಂತ. ಇದು ಪರಶುರಾಮ ದೇವರ ವಿಚಾರ. ರಾಮದೇವರ ವಿಚಾರವನ್ನ ಹೇಳ್ತಾ ಇದ್ದಾರೆ. ಕೃತ್ಸ್ನ ಪ್ರಸಾದ ಸುಮುಖ ಕಲಯಾ ಕಲೇಶ ಇಕ್ಷ್ವಾಕುವಂಶ ಅವತೀರ್ಯ ಗುರೋರ್ನಿದೇಶೇ ತಿಷ್ಟನ್ವನಂ ಸದಯಿತಾನುಜ ಆವಿವೇಶ ಯಸ್ಮಿನ್ ವಿರುದ್ಧ್ಯ ದಶಕಂಧರ ಆರ್ತಿಮಾರ್ಚತ್. ರಾಮಾವತಾರದ ವಿಚಾರ. ಕೃಷ್ಣ ಪ್ರಸಾದ ಸುಮುಖ ಅಂತ ಹೇಳ್ತಾರೆ ನೋಡಿ. ಸುಮುಖ ಪರಮಾತ್ಮನ ಮುಖ ನಗು ಮುಖ ಅಂತ. ರಾಮ ಅಂದ್ರೆ ಆಚಾರ್ಯರಿಗೆ ಭಾರಿ ಇಷ್ಟ. ಹನುಮಂತನಾಗಿ ಅಷ್ಟು ಸೇವೆಯನ್ನ ಮಾಡಿ ರಾಮನ ಮುಖವನ್ನು ನೋಡಿ ಸಂತೋಷಪಟ್ಟವರು. ಅದಕ್ಕೆ ಬರೀತಾರೆ ನೋಡಿ, ಕಲೇಶಃ ಪ್ರಾಣಾದಿ ಕಲೇಶಃ ಹಾಗೆ ಅಂತ. ರಾಮನಾಗಿ ಪರಮಾತ್ಮ ಅವತಾರ ಮಾಡಿದ್ದೇನೋ ಹಾಗೆ ಅಂದ್ರೆ ಶ್ಲೋಕತ್ರಯೇಣ, ಇಲ್ಲಿಂದ ಪ್ರಾರಂಭ ಮಾಡಿ 3 ಶ್ಲೋಕದಲ್ಲಿ ರಾಮಾವತಾರಿ ಚರಿತ್ರೆಯನ್ನ ಹೇಳ್ತಾರೆ. ದಶಕಂದರ ರಾವಣ ಯಸ್ಮಿನ್ ವಿರುದ್ಧ ಅರ್ತಿಂ. ಯಾವ ರಾಮನ ವಿರುದ್ಧ ಮಾಡ್ಕೊಂಡು ನೋಡಿ, ಅಲ್ಲಿ ದುಷ್ಟ ಕ್ಷತ್ರಿಯರು ಮಾಡಿದ್ರು ಪರಶುರಾಮ ದೇವರ ಚರಿತ್ರೆಯಲ್ಲಿ. ಇಲ್ಲಿ ನನ್ನನ್ನು ಎದುರಾಕೊಂಡ್ರೆ ಏನಾಗುತ್ತದೆ ಹಾಗೆಂಬ ಅದನ್ನ ಇನ್ಡಿಸಿಪ್ಲಿನ್ ಆಗಿ ನಡ್ಕೊಂಡ್ರೆ ನೋಡಿ, ರಾವಣಾದಿಗಳೇ ಸಾಕ್ಷಿ ಇದಕ್ಕೆ. ನೋಡಿ, ಅವತ್ತು ಒಂದು ವಿಚಾರ ಬಂದಿತ್ತು. ಯಾಕೆ ಸಾತ್ವಿಕರನ್ನಾಗಿ ಯಾಕೆ ಮಾಡಬಾರ್ದು ಹಾಗೆಂತೆಲ್ಲ ಬಂದಿತ್ತು ನೋಡಿ. ಅದಕ್ಕೆ ಒಬ್ಬೊಬ್ರು ಒಂದೊಂದು ಇಚ್ಛೆ ಪಡ್ತಾರೆ ನೋಡಿ. ರಾವಣಾದಿಗಳು ಏನ್ ಇಚ್ಛೆ ಪಟ್ರು? ಸೀತೆಯನ್ನೇ ಇಚ್ಛೆ ಪಡ್ತಾರೆ. ಆ ರೀತಿಯಾದಿ ಮನುಷ್ಯರಿಗೆ ಆಸೆಗೆ ಇತಿಮಿತಿನೇ ಇಲ್ಲ. ಎಲ್ಲ ಬೇಕು ಲೋಕದಲ್ಲಿ. ಯಾವ್ಯಾವ್ದಿದೆ ಸುಂದರವಾದದ್ದು, ಒಳ್ಳೆಯದು. ಪುಷ್ಪಕ ವಿಮಾನ ಅಪಹರಿಸಿದ್ದ. ನಮ್ಮ ಆಸೆಗೆ ಇತಿಮಿತಿನೇ ಇಲ್ಲ ಎಂಬ ಅದಕ್ಕೆ ನೋಡಿ, ಇದೇ ಸಾಕ್ಷಿ ರಾವಣನ ದೃಷ್ಟಾಂತ. ಅಷ್ಟು ಹನುಮನ್ ದೇವರು ಹೋಗಿ ಹೇಳ್ತಾರೆ, ಸಪುತ್ರ ಮಿತ್ರ ಬಾಂಧವೋ ವಿನಾಶಮಾಶು ಯಾಸ್ಯಸಿ. ಸೀತೆಯನ್ನ ವಾಪಸ್ ಕೊಟ್ಟು ಬಿಡು, ಇಲ್ಲದಿದ್ರೆ ಹೆಂಡತಿ ಇಲ್ಲ, ಮಕ್ಕಳು ಬಂಧು ಬಾಂಧವರು ಸಮೇತವಾಗಿ ನೀನು ಸಾಯ್ತಿ ಹಾಗೆ ಅಂತ ಎಚ್ಚರ ನೀಡಿದ್ರೂ ಕೂಡ ಕೊಟ್ಟಿಲ್ಲ ನೋಡಿ. ಏನ್ ಮಾಡ್ಯಾನು ರಾಮ ಹಾಗೆ ಅಂತ. ಮನುಷ್ಯರು ತಪ್ಪು ಮಾಡೋದು ಹಾಗೆ. ಏನ್ ಮಾಡ್ಯಾನು ದೇವರು ಹಾಗೆ ಅಂತ. ಆ ಧೈರ್ಯ ಇರೋದ್ರಿಂದಲೇ ನಾವು ತಪ್ಪು ಮಾಡಕ್ಕೆ ಹಿಂಜರಿಯೋದಿಲ್ಲ. ತಪ್ಪು ಮಾಡ್ತೀವಿ. ಏನ್ ಮಾಡ್ಯಾನು ದೇವರು ಹಾಗೆ ಅಂತ. ಅದು ಹನುಮಂತ ದೇವರಿಗೆ ಗೊತ್ತು, ದೇವರು ಏನ್ ಮಾಡ್ತಾನೆ ಹಾಗೆ ಅಂತ. ಅದರಿಂದ ಪರಮಾತ್ಮನ ವಿರುದ್ಧ ಮಾಡಿಕೊಂಡ ರಾವಣ ಏನಾದ? ಮರಣ ರೂಪಂ ಪ್ರಾಪ, ಮರಣವನ್ನೇ ಹೊಂದಿದ. ಅದರಿಂದ ಅಂತಹ ಪರಮಾತ್ಮ ಸಕಲೇಶ ಪ್ರಾಣ ಶ್ರದ್ಧಾದಿ ಕಲೆಗಳು. ಪ್ರಾಣ ಶ್ರದ್ಧಾ ಅಂತ ಈ ಶರೀರದ ರಕ್ಷಣೆಗೆ 16 ಕಲೆಗಳು ಇದೆ. ಆ 16 ಕಲೆಗಳ ಒಡೆಯ ಅಂದ್ರೆ ಅಭಿಮಾನಿ. ಆ 16 ಕಲೆಗಳಿಗೆ ಅಭಿಮಾನಿ ದೇವತೆಗಳಿದ್ದಾರೆ. ಆ ಅಭಿಮಾನಿ ದೇವತೆಗಳಿಗೆ ಒಡೆಯ ಅಂತ ಹೇಳ್ತಾರೆ. ಪ್ರಾಣಾದಿ ಕಲೇಶಃ. ಅದರಿಂದ ದೇವರ ಶರೀರ ಏನಲ್ಲ, ಈ 16 ಕಲೆಗಳಿಂದ, ಪ್ರಾಕೃತವಾದ ಕಲೆಗಳಿಂದ ತುಂಬಿದ್ದಲ್ಲ ಅದು. ಪರಮಾತ್ಮ ಕಲೇಶ. ಅನೇನ ರಾಮಶರೀರಂ ಷೋಡಶ ಕಲಾತ್ಮಕಂ ನ. 16 ಕಲೆಗಳಿಂದ ತುಂಬಿದ್ದಲ್ಲ ಅದು, ಅದು ಅಪ್ರಾಕೃತವಾದದ್ದು ಅಂತ ಸೂಚನೆ ಮಾಡ್ತಾ ಇದ್ದಾರೆ. ಬ್ರಹ್ಮಾದಿ ದೇವೇಶು ಕೃತ್ಸ್ನಃ ಪೂರ್ಣಃ ಪ್ರಸಾದಃ ಯಃ. ಅಂತಹ ಪರಮಾತ್ಮ ಅವತಾರ ಮಾಡಿ ಬ್ರಹ್ಮಾದಿಗಳ ಪ್ರಾರ್ಥನೆಯಂತೆಯೇ ಪರಮಾತ್ಮ ಅವತಾರ ಮಾಡಿದ್ದು. ರಾವಣ, ಕುಂಭಕರ್ಣ ಮುಂತಾದವರೆಲ್ಲ ಭೂಮಿಯಲ್ಲಿ ಹುಟ್ಟಿ ನಾಶ ಮಾಡ್ತಾ ಇದ್ದಾರೆ. ನೋಡ್ಬೋದು ಪ್ರತಿಯೊಂದು ಅವತಾರದಲ್ಲೂ ಕೂಡ ಹಿನ್ನೆಲೆಯಲ್ಲಿ ಬ್ರಹ್ಮಾದಿಗಳ ಪ್ರಾರ್ಥನೆ ಇದೆ ನೋಡಿ. ಪರಶುರಾಮ ದೇವರಲ್ಲೂ ನೋಡ್ತೀವಿ,
ರಾಮಾವತಾರದಲ್ಲೂ ನೋಡ್ತೀವಿ, ಕೃಷ್ಣಾವತಾರದಲ್ಲೂ ಅಂತೂ ಅಲ್ಲೂ ಹಾಗೇ ಇದೆ. ಎಷ್ಟು ಅನುಗ್ರಹ ನೋಡಿ ಬ್ರಹ್ಮಾದಿಗಳ ಮೇಲೆ. ಅದನ್ನ ಮಾಡ್ತಾ ಸುಮುಖ ವಿಕಸಿತ ವದನ, ಹರಳಿದ ಮುಖ ದೇವರದು. ರಾಮ ಅಂದ್ರೆ ನಗುಮುಖ, ಅಂತಹ ವಿಕಸಿತ ವದನಾಗಿ ಕಲೆಯ ಸ್ವರೂಪಾಂಶೇನ. ರಾಮ ಅಂದ್ರೆ ಯಾವುದು? ಪರಮಾತ್ಮನ ಸ್ವರೂಪಾಂಶ. ನಾವು ನೋಡಿದ್ದೀವಿ 2 ಅಂಶ ಇದೆ ಹಾಗೆಂತ, ಸ್ವರೂಪಾಂಶ ಭಿನ್ನಾಂಶ ಹಾಗೆಂತ. ರಾಮ ಅಂದ್ರೆ ಪರಮಾತ್ಮನ ಸ್ವರೂಪಾಂಶ, ಸ್ವರೂಪದಿಂದ ಅವತಾರ ಮಾಡಿ ಗುರೋಹೋ ದಶರಥಸ್ಯ ನಿದೇಶೇ, ತಂದೆಯಾದ ದಶರಥನ ಆಜ್ಞೆಯಂತೆ ಕಾಡಿಗೆ ಹೋಗಿ ಸದೈತಾನುಜ, ಸೀತೆಯಿಂದ ಮತ್ತು ಲಕ್ಷ್ಮಣನಿಂದ ಸಹಿತನಾಗಿ ವನಕ್ಕೆ ಪ್ರವೇಶ ಮಾಡಿ ಅಲ್ಲಿ ವಿರೋಧ ಮಾಡಿದ ರಾವಣನನ್ನ ಸಂಹಾರ ಮಾಡಿದ ಅಂತ ಒಟ್ಟು. ಯಸ್ಮಾ ಅದಾತ್ ಉದದಿರೂಢ ಭಯಾಂಕವೇಪೋ ಮಾರ್ಗಂ ಸಪದ್ಯರಿಪುರಂ ಹರಬದ್ಧದಿಕ್ಷೋ ದೂರೇ ಸುಹೃನ್ಮತಿ ಮತಿತರೋಷ ಸುಶೋಷ ದೃಷ್ಟ್ಯಾ ತಾತಪ್ಯಮಾನಮಕರೋಃ ಘನ ಉರಗ ನಕ್ರ ಚಕ್ರ ಹಾಗೆಂತ. ಮಕರ ಉರಗ ನಕ್ರ ಚಕ್ರ ಹಾಗೆಂತ. ಈ ಶ್ಲೋಕದ ವಿಚಾರ ನಾಳೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರಯೇ ನಮಃ.